ಇನ್ನು ಡಿಸಿಎಂ ಇರಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವೇ ಇರಲಿ, ಅದು ಪಕ್ಷದ ಚೌಕಟ್ಟಿನ ಒಳಗೆ ನಿರ್ಧಾರ ಆಗುತ್ತೆ. ಈ ಎರಡೂ ವಿಚಾರಗಳ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇರೋದ್ರಿಂದ, ಬಿಸಿ ಬಿಸಿ ಟಾಕ್ಸ್ ಕೇಳಿ ಬರ್ತಾ ಇರೋದ್ರಿಂದ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಎಂಬಿ ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಲಿಂಗಾಯತರಿಗೆ ಡಿಸಿಎಂ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ನಾವು ಸ್ಥಾನಕ್ಕಾಗಿ ಕ್ಲೈಮ್ ಮಾಡಿದ್ದೇವೋ ಇಲ್ವೋ ಅದು ಬೇಡ, ಅದೆಲ್ಲವನ್ನ ಕೂಡ ಹೈಕಮಾಂಡ್ ಮುಂದೆ ಹೇಳಿದ್ದೇವೆ, ನಮಗೆ ಹೈಕಮಾಂಡ್ ಯಾವ ಆಫರ್ಗಳನ್ನೂ ಕೊಟ್ಟಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಈಗ ನಾನು ಬಂದಿರುವಂತಹದ್ದು ಅವ್ರಿಗೆ ನಿನ್ನೆ ಆ ಗಲಾಟೆಯಲ್ಲಿ ನಾವು ಬುಕ್ಕೆ ಕೊಟ್ಟಿರಲಿಲ್ಲ, ಶುಭ ಹಾಗೆ ಕೋರಿದ್ವಿ. ಈಗ ಬಂದು ಬುಕ್ಕೆ ಕೊಟ್ಟು ಅವ್ರಿಗೆ ನಾವು ಅಭಿನಂದನೆಗಳನ್ನು ಹೇಳಿ ವಿಶ್ ಮಾಡಿ ಜನರಲ್ ಆಗಿ ಅದು ಇದು ಚರ್ಚೆ ಮಾಡಿದ್ದೀವಿ. ನಥಿಂಗ್ ಸ್ಪೆಸಿಫಿಕ್. ಸರ್, ಈಗ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಥವಾ ಡಿಸಿಎಂ ಹುದ್ದೆ ಕೊಡಬೇಕು ಅಂತ ಚರ್ಚೆ ಆಗ್ತಾ ಇದೆ ಸರ್. ನಾನು ಅದ್ಯಾವುದನ್ನು ಕೂಡ, ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದು, ಅಲ್ಲಿ ಹೈಕಮಾಂಡ್ ಇದೆ. ಆಫರ್ ಕೊಟ್ಟಿದ್ದಾರೆ ಅಂತ ಸರ್, ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್.